ಆಟೋದಲ್ಲಿ ಬಾಂಬ್ ಇದೆ ಅಂತ ಗಲಿಬಿಲಿ ಸೃಷ್ಟಿಸಲಾಗಿದೆ. ಆಟೋವನ್ನ ನೇರವಾಗಿ ಪೊಲೀಸ್ ಠಾಣೆಗೆ ತಂದಿದ್ದಾನೆ ಚಾಲಕ. ಆಟೋದಲ್ಲಿ ಬಾಂಬ್ ಸುದ್ದಿ ಕೇಳಿ ಜಯನಗರ ಪೊಲೀಸರೇ ಒಂದ್ ರೀತಿ ತಬ್ಬಿಬ್ಬಾಗಿ ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಬಾಂಬ್ ಇದೆ ಅಂತಂದ್ರೆ ಪೊಲೀಸರೇ ಗಲಿಬಿಲಿಯಾಗಿ ಹೋಗ್ಬಿಡ್ತಾರೆ. ಆಟೋದಲ್ಲಿ ಬಾಂಬ್ ಇದೆ ಅಂತ ಗೊತ್ತಾದ ತಕ್ಷಣ ಆಟೋವನ್ನ ಪೊಲೀಸರು ಠಾಣೆಗೆ ತಂದಿದ್ದಾರೆ. ಆಟೋದಲ್ಲಿ ಬಾಂಬ್ ಸುದ್ದಿ ಕೇಳಿ ಜಯನಗರ ಪೊಲೀಸರೇ ತಬ್ಬಿಬ್ಬಾಗಿರುವಂತದ್ದು. ಠಾಣೆಯ ಆವರಣದಿಂದ ಹೊರಕ್ಕೆ ಆಟೋ ನಿಲ್ಲಿಸಿದ್ದಾರೆ ಪೊಲೀಸರು. ಖಾಲಿ ಗ್ರೌಂಡ್ ನಲ್ಲಿ ಆಟೋ ನಿಲ್ಲಿಸಿ ಪೊಲೀಸರು ಪರಿಶೀಲನೆ ಮಾಡಿರುವಂತದ್ದು. ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳದಿಂದ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ವೇಳೆ ಆಟೋದಲ್ಲಿ ಪ್ರಯಾಣಿಕರ ಬ್ಯಾಗ್ ಪತ್ತೆಯಾಗಿದೆ. ಆಟೋ ಹಿಂದಿನ ಸೀಟ್ನಲ್ಲಿ 2 ಚೀಲಗಳು ಕೂಡ ಪತ್ತೆಯಾಗಿರುವಂತದ್ದು. ಬ್ಯಾಗ್ನಲ್ಲಿ ಮಿಕ್ಸಿ ಡ್ರಿಲ್ಲಿಂಗ್ ಮಿಷನ್ ಸಿಕ್ಕದ ಮೇಲೆ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ಒಂದೊಂದು ಮೇಲ್ನೋಟಕ್ಕೆ ಹುಸಿ ಬಾಂಬ್ ಹೇಳಬಹುದು. ಆಟೋದಲ್ಲಿ ಬಾಂಬ್ ಇದೆ ಅಂತ ಆಟೋ ಡ್ರೈವರ್ ಅನ್ನ ಗಲಿಬಿಲಿ ಮಾಡಲಾಗಿದೆ. ಆಟೋವನ್ನ ಡ್ರೈವರ್ ಏನಿದ್ದಾನೆ ನೇರವಾಗಿ ಜಯನಗರ ಪೊಲೀಸ್ ಠಾಣೆಗೆ ತಂದು ನಿಲ್ಲಿಸಿದ್ದಾರೆ. ಆಟೋದಲ್ಲಿ ಬಾಂಬ್ ಇದೆ ಅಂತ ಸುದ್ದಿ ಕೇಳಿದ ಜಯನಗರ ಪೊಲೀಸರೇ ಒಂದು ರೀತಿ ತಬ್ಬಿಬ್ಬಾಗಿ ಹೋಗ್ಬಿಟ್ಟಿದ್ದಾರೆ. ಠಾಣೆಯ ಆವರಣದಿಂದ ಆಟೋವನ್ನ ಹೊರಗೆ ತಂದು ಪೊಲೀಸರು ನಿಲ್ಲಿಸ್ತಾರೆ. ಖಾಲಿ ಗ್ರೌಂಡ್ ನಲ್ಲಿ ತಂದು ನಿಲ್ಲಿಸಿ ತದನಂತರ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಯಾವಾಗ ವಿಚಾರ ಗೊತ್ತಾಗತ್ತೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳದವರು ಅಲ್ಲಿಗೆ ಬಂದು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ವೇಳೆಯಲ್ಲಿ ಆಟೋದಲ್ಲಿ ಪ್ರಯಾಣಿಕರ ಬ್ಯಾಗ್ ಪತ್ತೆಯಾಗುತ್ತೆ. ಬ್ಯಾಗ್ನ ಜೊತೆಗೆ ಆಟೋ ಹಿಂದಿನ ಸೀಟ್ನಲ್ಲಿ 2 ಚೀಲಗಳು ಕೂಡ ಪತ್ತೆಯಾಗುತ್ತೆ. ಯಾವುದೇ ಒಬ್ಬ ಆಟೋ ಡ್ರೈವರ್ಗೆ ಈ ರೀತಿಯ ಬ್ಯಾಗ್ಗಳು ಅಥವಾ ಚೀಲಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಭಯ ಬೀಳೋದು ಕಾಮನ್. ಸೊ ತಕ್ಷಣ ಎಚ್ಚದಂತಹ ಚಾಲಕ ಏನು ಮಾಡ್ತಾನೆ, ಡೈರೆಕ್ಟ್ ಆಗಿ ಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸರ ಹತ್ರ ಮಾಹಿತಿಯನ್ನು ಕೊಡ್ತಾನೆ. ನನ್ನ ಆಟೋದಲ್ಲಿ ಬ್ಯಾಗ್ ಅನ್ನ ಇಟ್ಟಿದ್ದಾರೆ, ಇದರಲ್ಲಿ ಏನಿದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ದಯವಿಟ್ಟು ಪರಿಶೀಲನೆ ಮಾಡಿ ಅಂತ ಕೇಳಿದಾಗ ಪೊಲೀಸರು ಒಂದ್ ಗಳಿಗೆಯಲ್ಲಿ ತಬ್ಬಿಬ್ಬಾಗಿ ಹೋಗ್ಬಿಡ್ತಾರೆ. ತದನಂತರ ಖಾಲಿ ಗ್ರೌಂಡ್ಗೆ ಆಟೋವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ತದಾದ್ಮೇಲೆ ಶ್ವಾನ ದಳ ಇರಬಹುದು ಬಾಂಬ್ ನಿಷ್ಕ್ರಿಯ ದಳದವರನ್ನ ಕರೆಸಿ ಪರಿಶೀಲನೆ ಮಾಡಿದಾಗ ಒಂದು ಬ್ಯಾಗ್ ಆದ್ಮೇಲೆ ಬ್ಯಾಗ್ನಲ್ಲಿ ಮಿಕ್ಸಿ ಡ್ರಿಲ್ಲಿಂಗ್ ಮಿಷಿನ್ ಸಿಕ್ಕಿರುವಂಥದ್ದು ಗಮನಕ್ಕೆ ಬರುತ್ತೆ ಪೊಲೀಸರಿಗೆ. ಅದಾದ್ಮೇಲೆ ಪೊಲೀಸರೇ ಒಂದ್ ಗಳಿಗೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮುನಿರಾಜು, ಆಟೋದಲ್ಲಿ ಬಾಂಬ್ ಇದೆ ಅಂತ ಆಟೋ ಚಾಲಕ ಗಲಿಬಿಲಿಯಾಗಿ ಜಯನಗರ ಪೊಲೀಸ್ ಠಾಣೆಗೆ ನೇರವಾಗಿ ತಂದು ನಿಲ್ಲಿಸ್ತಾರೆ. ಸದ್ಯಕ್ಕೆ ಈ ಬ್ಯಾಗ್ ಯಾರಿಗೆ ಸೇರಿದ್ದು, ಯಾಕಾಗಿ ಇಲ್ಲಿ ಬಿಟ್ಟು ಹೋದ್ರು, ಬೇಕಂತಾನೆ ಹೆದರಿಸಬೇಕು ಅನ್ನೋಂಥ ಕಾರಣಕ್ಕೆ ಈ ರೀತಿ ಮಾಡಿದ್ರ ಈ ಕಿಡಿಗೇಡಿಗಳು ಅಂತ? ಮುನಿರಾಜು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಧನುಶ್ರೀ, ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆ ಸುಮಾರಿಗೆ ಈ ಒಂದು ಆಟೋದಲ್ಲಿ ಬಾಂಬ್ ಇದೆ ಅಂತ ಹೇಳಿ ಆಟೋ ಚಾಲಕನೊಬ್ಬ ಅವಾಂತರವನ್ನ ಸೃಷ್ಟಿ ಮಾಡಿರುವಂತದ್ದು ಬೆಂಗಳೂರಿನ ಜಯನಗರದಲ್ಲಿ ನಡೆದಿರುವಂತದ್ದು. ಏನು ಆಟೋ ಚಾಲಕ ಒಂದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಪ್ರಯಾಣಿಕರು ಆಟೋದಲ್ಲಿ 2 ಬ್ಯಾಗ್ ಅನ್ನ ಬಿಟ್ಟೋಗಿರ್ತಾರೆ. ಆದ್ರೆ ಆ ಬ್ಯಾಗ್ ಯಾರಿಗೆ ಸೇರಿದ್ದು ಮತ್ತೆ ಏನಿದೆ ಅನ್ನೋದ್ರ ಬಗ್ಗೆ ಆತ ಗಮನ ಹರಿಸಿರೋದಿಲ್ಲ. ನಂತರ ಆತ ನೇರವಾಗಿ ಆಟೋವನ್ನ ಜಯನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿ ಆಟೋದಲ್ಲಿ ಯಾರೋ ಏನೋ ಇಟ್ಟೋಗಿದ್ದಾರೆ, ಅದ್ರಲ್ಲಿ ಬಾಂಬ್ ಇರ್ಬೋದು ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಡ್ತಾನೆ. ನಂತರ ಪೊಲೀಸರು ಕೂಡ ಕೆಲ ಕಾಲದಲ್ಲಿ ಆತಂಕಗೊಂಡು ಆಟೋವನ್ನ ಅಲ್ಲಿ ಹೊರಗಡೆ ತೆಗೆದುಕೊಂಡು ಒಂದು ಮೈದಾನದಲ್ಲಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಏನು ಶ್ವಾನದಳ ಮತ್ತೆ ಬಾಂಬ್ ನಿಷ್ಕ್ರಿಯ ದಳದವರನ್ನ ಕರೆಸಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಆಟೋದಲ್ಲಿ ಕೆಲವು ಟೂಲ್ಸ್ ಇರುವಂತದ್ದು ಕೂಡ ಗೊತ್ತಾಗಿತ್ತು. ಅಂದ್ರೆ ಪ್ರಯಾಣಿಕರು ಆ ಒಂದು ಬ್ಯಾಗ್ ಗಳನ್ನ ಅದರಲ್ಲಿ ಬಿಟ್ಟೋಗಿರ್ತಾರೆ. ಆ ಬ್ಯಾಗ್ಸ್ ಅಲ್ಲಿ ಒಂದು ಟೂಲ್ಸ್ ಇರೋದು ಕೂಡ ಗೊತ್ತಾಗಿದೆ. ನಂತರ ಅದನ್ನ ಪರಿಶೀಲನೆ ಮಾಡಿ ಈಗ ಪೊಲೀಸರು ಮತ್ತೆ ಆಟೋ ಚಾಲಕ ನಿಟ್ಟುಸಿರು ಬಿಟ್ಟಿದ್ದು ನಂತರ ಆಟೋ ಚಾಲಕನನ್ನ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ಧನುಶ್ರೀ, ಮುನಿರಾಜು, ಈ ಆಟೋದಲ್ಲಿರುವಂತಹ ಒಂದು ಮಿಕ್ಸಿ ಇರಬಹುದು, ಈ ಬ್ಯಾಗ್ನ ಮಾಲೀಕರು ಅನ್ನುವಂಥದ್ದು ಯಾರು, ಯಾಕಾಗಿ ಇವರು ಇದರಲ್ಲಿ ಬಿಟ್ಟು ಹೋದ್ರು ಅನ್ನುವಂಥ ವಿಚಾರ ಏನಾದರೂ ತನಿಖೆ ಮಾಡಿದ್ರ, ಆ ಪ್ಯಾಸೆಂಜರ್ ಯಾರು ಅಂತ ಹುಡುಕಿದ್ರ ಪೊಲೀಸರು ಅಂತ? ಧನುಶ್ರೀ, ಈಗಾಗಲೇ ಆಟೋದಲ್ಲಿದ್ದಂತ ಏನು ಪ್ರಯಾಣಿಕರು ಯಾರಿದ್ರೆ ಅವ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಕ್ಯಾಶ್ ಕೊಟ್ಟು ಏನು ಬ್ಯಾಗ್ ಅನ್ನು ಬಿಟ್ಟು ಹೋಗಿದ್ರು ಅದನ್ನು ಪತ್ತೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು ವೇಳೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಆ ಮುಖಾಂತರ ಅವರನ್ನ ಪತ್ತೆ ಮಾಡಿ ಆ ಒಂದು ಬ್ಯಾಗ್ ಅನ್ನ ಯಾಕೆ ಬಿಟ್ಟೋದ್ರು ಅಥವಾ ಮರೆತು ಸಾಮಾನ್ಯವಾಗಿ ಬಿಟ್ಟೋಗಿದ್ರು ಅಥವಾ ಉದ್ದೇಶ ಪೂರ್ವಕವಾಗಿ ಬ್ಯಾಗ್ ಅನ್ನ ಬಿಟ್ಟು ಹೋಗಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಏನು ಆಟೋ ಇಳಿದು ಎಲ್ಲಿಂದ ಹೋಗಿದ್ರು ಆ ಒಂದು ಅಲ್ಲಿಗೆ ಸ್ಥಳಕ್ಕೆ ತೆರಳಿ ಅಲ್ಲಿ ಫುಟೇಜ್ ಅನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರೋದು. ಯಾಕಂದ್ರೆ ಈ ಒಂದು 2 ಬ್ಯಾಗ್ಸ್ ಏನಿದ್ರೆ ಆ ಒಂದು ಬ್ಯಾಗ್ಸ್ ಇಂದ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಆತಂಕದ ವಾತಾವರಣ ಕೂಡ ಅಲ್ಲಿ ಆ ಒಂದು ಭಾಗದಲ್ಲಿ ಸೃಷ್ಟಿಯಾಗಿತ್ತು. ಪೊಲೀಸರು ಕೂಡ ಗಾಬರಿಯಾಗಿ ಆಟೋ ಚಾಲಕ ನೇರವಾಗಿ ಪೊಲೀಸ್ ಠಾಣೆಗೆ ಆಟೋವನ್ನು ತೆಗೆದುಕೊಂಡು ಬಂದಿದ್ದರಿಂದ ಅಲ್ಲಿ ಕೂಡ ಆಟೋ ಚಾಲಕರಿಗೆ ಇದರಲ್ಲಿ ಬಾಂಬೆ ಇರಬಹುದು ಅನ್ನುವಂತಹ ಅನುಮಾನ ಬರೋ ಕಾರಣ ಏನು? ಯಾಕಂದ್ರೆ ಏನಾದ್ರೂ ಪ್ಯಾಸೆಂಜರ್ನ ವರ್ತನೆ ಆ ರೀತಿ ಇತ್ತಾ, ಆಟೋ ಡ್ರೈವರ್ ಏನ್ ಹೇಳ್ತಿದ್ದಾರೆ ಅಂತ?
ಧನುಷಿ ಆತ ನೇರವಾಗಿ ಪೊಲೀಸ್ ಠಾಣೆಗೆ ಬ್ಯಾಗ್ ಅನ್ನು ತಂದಿದ್ದಾನೆ. ಬ್ಯಾಗ್ ಅಲ್ಲಿ ಏನೋ ಇರ್ಬೋದು, ಅನುಮಾನ ಬರ್ತಾ ಇದೆ ಅಂತೇಳಿ ಆ ಒಂದು ಬ್ಯಾಗ್ ಅನ್ನು ಕೂಡ ಆತ ಚೆಕ್ ಮಾಡಿರೋದಿಲ್ಲ. ನೇರವಾಗಿ ಆಟೋವನ್ನ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದಿರ್ತಾನೆ. ಪೊಲೀಸರು ಕೂಡ ಆ ಒಂದು ಬ್ಯಾಗ್ ಅನ್ನ ಗಮನ ಹರಿಸಿದಾಗ ಏನಾದ್ರು ಸಸ್ಪೆಕ್ಟ್ ಇರ್ಬೋದು ಅಂತೇಳಿ ಅವರು ಕೂಡ ನೇರವಾಗಿ ಆಟೋವನ್ನ ಒಂದು ಖಾಲಿ ಮೈದಾನಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಆಟೋವನ್ನ ನಿಲ್ಲಿಸಿ ಸಾರ್ವಜನಿಕರನ್ನ ದೂರ ಕಳಿಸ್ತಾರೆ, ಯಾರು ಹತ್ರ ಬರಬೇಡಿ ಅಂತೇಳಿ. ನಂತರ ಶ್ವಾನದಳ ಮತ್ತೆ ಬಾಂಬ್ ನಿಷ್ಕ್ರಿಯ ದಳದವರು ಸ್ಥಳಕ್ಕೆ ಬಂದಾಗ ಅದನ್ನು ಖುದ್ದು ಓಪನ್ ಮಾಡಿ ಪರಿಶೀಲನೆ ಮಾಡಿದಾಗ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಟೂಲ್ಸ್ ಇದೆ ಅಂತೇಳಿ. ಅದರಿಂದ ಪ್ಯಾಸೆಂಜರ್ಸ್ ವರ್ತನೆ ಮತ್ತೆ ಆ ಒಂದು ಬ್ಯಾಗ್ ಅಲ್ಲಿ ಇರುವಂತದ್ದು ಕೂಡ ಆತನಿಗೆ ಅನುಮಾನ ಉಂಟಾಗದ ಕಾರಣಕ್ಕೋಸ್ಕರ ಆತ ನೇರವಾಗಿ ಆಟೋ ಸಮೇತ ಮತ್ತೆ ಬ್ಯಾಗ್ ಗಳನ್ನ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದಿರೋದು. ಈಗಾಗಲೇ ಪರಿಶೀಲನೆ ಕೂಡ ಮಾಡಿದರೆ ಮತ್ತೆ ಪರಿಶೀಲನೆ ನಡೆಸಿ ಅದರಲ್ಲಿ ಏನು ಇಲ್ಲ ಅಂತೇಳಿ ನಂತರ ಆಟೋವನ್ನ ವಾಪಸ್ ಕಳಿಸಿದ್ರೆ ಮತ್ತೆ ಆ ಒಂದು ಪ್ರಯಾಣಿಕರು ಯಾರು ಮತ್ತೆ ಎಲ್ಲಿಂದ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಧನುಶ್ರೀ, ಮುನಿರಾಜು, ಈ ಬಾಂಬ್ ಇರಬಹುದು ಮತ್ತೊಂದು ವಿಚಾರಗಳು ಬೆಂಗಳೂರಿನ ಜನರಿಗೆ ಬೆಚ್ಚಿ ಬೀಳ್ತಾರೆ ಬಾಂಬ್ ಬಂದ ತಕ್ಷಣ. ಯಾಕಂದ್ರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಇರಬಹುದು, ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರಬಹುದು, ಇದೆಲ್ಲವೂ ಕೇಳಿದ್ರೆ ಜನರು ಬೆಚ್ಚಿ ಬೀಳ್ತಾರೆ. ಹೀಗಾಗಿ ಈ ಒಂದು ಹೆದರಿಸುವಂತಹ ಯತ್ನ ಏನಾದರೂ ದುಷ್ಕರ್ಮಿಗಳು ಅಥವಾ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ, ಇದನ್ನ ಹೇಗೆ ಅಂತ? ಖಂಡಿತ ಧನುಷಿ, ಆ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಆಟೋದಲ್ಲಿ ಈ ರೀತಿ ಟೂಲ್ಸ್ ಇರುವಂತ ಬ್ಯಾಗ್ ಅನ್ನ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಎಲ್ಲೊಂದ್ ಕಡೆ ಭಯವನ್ನ ಸೃಷ್ಟಿ ಮಾಡ್ಬೇಕು ಅಥವಾ ಆಟೋ ಚಾಲನ್ಗೆ ಭಯ ಬೀಳಿಸೋದು. ನಂತರ ಆ ಮುಖಾಂತರ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಒಂದು ಕೆಲ ಕಾಲ ಒಂದು ಆತಂಕವೂ ಕೂಡ ಉಂಟಾಗಬಹುದು. ಇದರಿಂದ ಸಾರ್ವಜನಿಕರು ಭಯ ಪಡುವಂತ ವ್ಯವಸ್ಥೆ ಕೂಡ ಉಂಟಾಗುತ್ತೆ. ಅದರಿಂದ ಈ ರೀತಿಯಾಗಿ ಭೀತಿ ಉಂಟು ಮಾಡುವಂತ ಒಂದು ಪ್ರಸಂಗಗಳನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಿದ್ರು ಸಹ ಮಾಡಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರಿಂದ ಪೊಲೀಸರು ಈ ಒಂದು ಆಟೋ ಎಲ್ಲಿಂದ ಬರ್ತಾ ಇತ್ತು ಮತ್ತೆ ಪ್ರಯಾಣಿಕರು ಎಲ್ಲಿ ಆಟೋವನ್ನ ಹತ್ಕೊಂಡಿದ್ರು ಮತ್ತೆ ಎಲ್ಲಿ ಆಟೋವನ್ನ ಹಿಡಿದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರೆ. ಆ ಒಂದು ರಸ್ತೆಯಲ್ಲಿ ಏನಾದ್ರು ಸಿಸಿಟಿವಿ ಫುಟೇಜ್ ಸಿಗಬಹುದಾ ಮತ್ತೆ ಆ ಒಂದು ಬ್ಯಾಗ್ ಬಿಟ್ಟೋದಂತ ವ್ಯಕ್ತಿಗಳು ಯಾರಿದ್ರೆ ಅವರ ಬಗ್ಗೆ ಏನಾದ್ರು ಮಾಹಿತಿ ಸಿಗಬಹುದಾ ಅಂತ ಹೇಳಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ರೆ. ಒಂದು ವೇಳೆ ಆಟೋ ಚಾಲಕ ಏನಾದ್ರು ಪೇಮೆಂಟ್ ಅನ್ನ ಕ್ಯಾಶ್ ರೂಪದಲ್ಲಿ ಪಡ್ಕೊಂಡಿದ್ರೆ ಆಗ ಒಂದ್ ಸ್ವಲ್ಪ ಮಾಹಿತಿ ಪಡೆಯೋದಕ್ಕೂ ಕೂಡ ಕಲಿಸ್ತಾ ಆಗ್ಬೋದು. ಆದ್ರೆ ಆನ್ಲೈನ್ ಮುಖಾಂತರ ಕ್ಯಾಶ್ ಅನ್ನ ಪಡ್ಕೊಂಡಿದ್ರೆ, ಹಣವನ್ನ ಪಡ್ಕೊಂಡಿದ್ರೆ ಆಗ ಅವರು ಯಾವ ಅಕೌಂಟ್ ಇಂದ ಒಂದು ದುಡ್ಡನ್ನ ಕಳಿಸಿರ್ತಾರೆ ಮತ್ತೆ ಫೋನ್ ನಂಬರ್ ಇರ್ಬೋದು, ಆ ಎಲ್ಲಾ ಮಾಹಿತಿಗಳು ಕೂಡ ಸಿಗುತ್ತೆ. ಆ ಮುಖಾಂತರವಾಗಿ ಆ ಒಂದು ಬ್ಯಾಗ್ ಬಿಟ್ಟೋದಂತ ವ್ಯಕ್ತಿಗಳನ್ನ ಪತ್ತೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.